ಯಾವುದೇ ಪ್ರಚಾರವನ್ನು ಬಯಸದೆ ನೀವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಹಲವು ಜನರ ಅಭಿಪ್ರಾಯಗಳನ್ನು ನಾನು ಕೇಳಿದೆ. ಏನು ಅನಿಸುತ್ತೆ ಅಭಿಪ್ರಾಯಗಳನ್ನು ಕೇಳೋದಾಗ್ತದೆ ಸರ್? ಈಗ ಜನ ಅಭಿಪ್ರಾಯಕ್ಕಿಂತ ಮುಖ್ಯವಾಗಿ ಇವತ್ತು ನಾನು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಬೇಕಾದ್ರೆ ಕಾರಣ ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಒಂದು ಆಶೀರ್ವಾದ. ಈಗ ಅವರು ಗರಡಿಯಲ್ಲಿ ನಾವು ಸುಮಾರು 21 ವರ್ಷಗಳ ಕಾಲ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪ್ರಾಮಾಣಿಕತೆಯಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ JDS ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಂತೇಳಿ ಯಾವುದೇ ಒಂದು ಆಸೆ ಪಡದೆ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಈ ಕ್ಷೇತ್ರದಲ್ಲಿ ಇವತ್ತು ನಾವು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು, ಮುಖ್ಯವಾಗಿ ನಮ್ಮ ಪಕ್ಷದ ಮುಖಂಡರು ಒಂದು ಆಶೀರ್ವಾದದಿಂದ ನಾನು ಇವತ್ತು ಶಾಸಕನಾಗಿದ್ದೀನಿ. ನಾವು ಒಬ್ಬ ದೇವೇಗೌಡರು ಶಿಷ್ಯನಾಗಿ ಕೆಲಸ ಮಾಡಬೇಕಾದ್ರೆ ಅವರ ಒಂದು ಆದರ್ಶಗಳು, ಅವರ ತತ್ವ ಸಿದ್ಧಾಂತವನ್ನು ಅಳವಡಿಸ್ಕೊಂಡು ಇವತ್ತು ಜನ ಮಧ್ಯೆ ನಾನು ಯಾವತ್ತೂ ನಾನು ಇಂಥದ್ದು ಒಳ್ಳೇದು ಮಾಡಿದ್ದೀನಿ ಅಂತ ಎಲ್ಲಿ ನನ್ನ ಬಾಯಲ್ಲಿ ನಾನು ಮಾತಾಡಿಲ್ಲ. ಯಾಕೆ ಮಾತಾಡಿಲ್ಲ ಅಂದರೆ, ನಾನು ಏನಾದರೂ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಅದು ಮುಂದೆ ನಾವು ಇಲ್ದಿದ್ದಾಗೂ ಶಾಶ್ವತವಾಗಿ ಉಳಿಬೇಕು ಅನ್ನೋದು ಒಂದು ನಮ್ಮ ಕಾನ್ಸೆಪ್ಟ್. ಇವತ್ತು ನಮ್ಮ ನಾಯಕರಾದಂಥ ದೇವೇಗೌಡರು ಈ ರಾಜ್ಯದಲ್ಲಿ 20 ತಿಂಗಳು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಈ ದೇಶದಲ್ಲಿ 10 ತಿಂಗಳು 20 ದಿನ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಆದರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಈ ಭೂಮಿ ಇರೋ ತನಕ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಅವರು ಕೆಲವು ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಈ ದೇಶದಲ್ಲಿ ಮಹಿಳೆಯರಿಗೆ ಮೀಸಲಾತಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಕೊಟ್ಟಿರ್ತಕ್ಕಂಥವ್ರು ದೇವೇಗೌಡರು. ವಾಲ್ಮೀಕಿ ಜನಾಂಗಕ್ಕೆ ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥವ್ರು ST ಸಮುದಾಯಕ್ಕೆ ದೇವೇಗೌಡರು. ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ ಕೊಟ್ಟಂಥವ್ರು ದೇವೇಗೌಡರು. ಇವತ್ತು ಹಲವಾರು ಕಾರ್ಯಕ್ರಮಗಳು ದೇವೇಗೌಡರು ಈ ದೇಶದಲ್ಲಿ ಇವತ್ತು ಆಲ್ಮಟ್ಟಿ, ಭದ್ರಾ ಇರ್ಬೋದು, ಇವೆಲ್ಲ ಅಪ್ಪರ್ ಗ್ರೇಡ್ಗೆ ಆವತ್ತಿನ ದಿವಸದಲ್ಲಿ ಅವ್ರು ಪ್ರೈಮ್ ಮಿನಿಸ್ಟರ್ ಆದಾಗ ಸಂಬಂಧಪಟ್ಟಂಥ ಇಲಾಖೆಗಳನ್ನ ಹೋಗಿ ಮನವೊಲಿಸಿ ಆ ನೀರಾವರಿ ಯೋಜನೆಗಳು ಕೊಟ್ಟಿದ್ದಾರಲ್ಲ, ಅದು ಈ ಭೂಮಿ ಇರೋ ತನಕ ಅದು ಯಾರೂ ಮರೆಮಾಚಕ್ಕಾಗೋದಿಲ್ಲ. ಅವರ ಒಂದು ಗರಡಿಯಲ್ಲಿ ನಾವು ರಾಜಕಾರಣ ಮಾಡಿದಾಗ ನಾವು ಅವರು ಆದರ್ಶಗಳನ್ನ ಅಳವಡಿಸ್ಕೊಂಡು ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಈ ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದದಿಂದ ಇವತ್ತು ನಾನು 2023 ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತೊಬ್ಬ ಶಾಸಕನಾಗಿ ಇವತ್ತು ನಾವು ಕೆಲಸವನ್ನು ಮಾಡ್ತಾಯಿದ್ದೀರಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.